ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಯೇಟರ್ ಗೈಡ್. ಸ್ನೇಹಿತರೆ, ಇವತ್ತು ಮತ್ತೊಂದು ಚಾನಲನ್ನು ನಾನು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಚಾನಲ್ ಮೇಲೆ ಯೂಟ್ಯೂಬ್ ಕ್ರೈಟೇರಿಯಾ ಏನಿದೆ ಅದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಅಂದರೆ 1,000 ಸಬ್ಸ್ಕ್ರೈಬರ್ಸ್ ಆಗಿದೆ, ಬಟ್ ವಾಚ್ ಓವರ್ 3,000 ಮಾತ್ರ ಆಗಿದೆ. ಸ್ವಲ್ಪ ದಿವಸದಲ್ಲಿ 1,000 ವಾಚ್ ಅವರ್ಸ್ ಕೂಡ ಕಂಪ್ಲೀಟ್ ಆಗ್ಬೋದು, 4,000 ಕಂಪ್ಲೀಟ್ ಆಗ್ಬೋದು. ಇವತ್ತು ನಾನು ಹಾಫ್ ಮಾನಿಟೈಸೇಷನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಅದು ಹೇಗೆ ಮಾಡೋದು ಅನ್ನೋದು ನಾನು ಡೆಸ್ಕ್ಟಾಪ್ನಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಇದು ತುಂಬ ಇನ್ಫಾರ್ಮೇಷನ್ ಇರೋ ವಿಡಿಯೋ ಆಗಿದೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ವಿಡಿಯೋ ಕಂಪ್ಲೀಟ್ ನೋಡಿ. ಇದು ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ದರೆ ಓಕೆ, ಆಗಿಲ್ಲ ಅಂದರೆ ಇದು ಫ್ಯೂಚರಲ್ಲಿ ನಿಮ್ಮ ಕೆಲಸಕ್ಕೆ ಬರುತ್ತೆ. ವಿಡಿಯೋ ಕಂಪ್ಲೀಟ್ ನೋಡಿ. ಹಾಗೆ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಈ ನಾನು ಅಪ್ಲೈ ಮಾಡ್ತಿರೋ ಚಾನಲ್ ಒಬ್ಬರು ಹ್ಯಾಕ್ ಮಾಡಿದರು. ಹ್ಯಾಕ್ ಮಾಡಿರೋ ಚಾನಲನ್ನು ಇವರಿಗೆ ನಾನು ರೀಕವರ್ ಮಾಡಿ ಕೊಟ್ಟಿದ್ದೀನಿ. ರೀಕವರ್ ಮಾಡಿದ ಮೇಲೆ ಈಗ ಚಾನಲ್ ಕ್ರೈಟೇರಿಯಾ ಕಂಪ್ಲೀಟ್ ಆಗಿದೆ. ಈಗ ಮಾನಿಟೈಸೇಷನ್ ಅಪ್ಲೈ ಮಾಡಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಅವ್ರ ಎಕ್ಸೆಸ್ ತೊಗೊಂಡು ನಾನು ಅಪ್ಲೈ ಮಾಡೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ತುಂಬ ಇನ್ಫಾರ್ಮೇಷನ್ ಇರೋ ವಿಡಿಯೋ ಆಗಿದೆ. ವಿಡಿಯೋ ಕಂಪ್ಲೀಟ್ ನೋಡಿ ಸ್ನೇಹಿತರೆ. ಬನ್ನಿ ನಾವು ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಇಲ್ಲಿ ಮೇಲ್ಗಡೆ ನೋಡಿ ಒಂದು ಐಕನ್ ಕಾಣ್ತಿದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಆ್ಯಸ್ ಇಟ್ ಈಸ್ ನೀವೇನು ಸ್ಟುಡಿಯೋ ಓಪನ್ ಮಾಡ್ತೀರಾ ಅದೇ ರೀತಿ ಸ್ಟುಡಿಯೋನ ಇಲ್ಲಿ ಓಪನ್ ಮಾಡಿ. ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ಇಲ್ಲಿ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಚಾನಲ್ ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಚಾನಲ್ ಡ್ಯಾಶ್ ಬೋರ್ಡ್ ಈ ರೀತಿ ಇದೆ. ಇಲ್ಲಿ ನೋಡಿ ಚಾನಲ್ ಅನಾಲಿಟಿಕ್ಸ್ನಲ್ಲಿ ಕರೆಂಟ್ ಸಬ್ಸ್ಕ್ರೈಬರ್ಸ್ 1,709 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಕಂಪ್ಲೀಟ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಇನ್ನು ಅನಾಲಿಟಿಕ್ಸನ್ನು ಓಪನ್ ಮಾಡಿದರೆ ಇಲ್ಲಿ ನಾವು ಚೆಕ್ ಮಾಡಿದರೆ ಲಾಸ್ಟ್ 365 ಡೇಸನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಚೆಕ್ ಮಾಡಿದರೆ 3,700 ಇಲ್ಲಿ ಇವ್ರದ್ದು ವಾಚ್ ಅವರ್ ಆಗಿದೆ. ಇನ್ನು 300 ಮಾತ್ರ ಬೇಕು. ಈಗ ಅಪ್ಲೈ ಮಾಡಿ ಬಿಟ್ಟರೆ ಮುಂದೆ 2 ಫ್ಯೂಚರ್ ಏನು ಓಪನ್ ಆಗುತ್ತೆ, ಅದು ನಾವು ಕಂಪ್ಲೀಟ್ ನೆಕ್ಸ್ಟ್ ಮಾಡ್ಬೋದು. ಅಲ್ಲಿ ಅಪ್ಲೈ ಮಾಡೋದು ಬೇಕಾಗಿಲ್ಲ, ಬಟ್ ಈಗ ಇದು ಅಪ್ಲೈ ಮಾಡಬೇಕು. ಇದಕ್ಕಾಗಿ ನಾನು ಅರ್ನ್ ಸೆಕ್ಷನಲ್ಲಿ ಹೋಗ್ತೀನಿ. ಡ್ಯಾಶ್ಬೋರ್ಡ್, ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಇನ್ನೊಂದು ಸ್ನೇಹಿತರೆ, ನೀವು ನಿಮ್ಮ ಅಪ್ಲಿಕೇಶನ್ನಲ್ಲಿ ಅಂದರೆ ನಿಮ್ಮ ಮೊಬೈಲ್ನಲ್ಲಿ ಈ ಅಪ್ಲಿಕೇಶನ್ ಗೂಗಲ್ ಕ್ರೋಮನ್ನು ಓಪನ್ ಮಾಡಿದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಮೇಲೆ 3 ಡಾಟ್ ಕಾಣುತ್ತೆ. 3 ಡಾಟ್ ಮೇಲೆ ಈ ರೀತಿ ನಿಮ್ಮ ಹತ್ರ ಇಂಟರ್ಫೇಸ್ ಇರುತ್ತೆ ನಿಮ್ಮ ಮೊಬೈಲ್ನಲ್ಲಿ. ಇಲ್ಲಿ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಇರುತ್ತೆ. ಇಲ್ಲೇನು ಮಾಡಬೇಕು, ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಎಕ್ಸ್ಪಾಂಡ್ ಆಗುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ. ಇಲ್ಲಿ ಮೆನು ಎಲ್ಲ ಬಂದ್ಬಿಡುತ್ತೆ. ಇಲ್ಲಿ ಮೆನೂಸ್ ಎಲ್ಲ ನೋಡ್ಬೋದು ನೀವು. ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಇಲ್ಲಿ ಕಾಣ್ತಾ ಇರುತ್ತೆ. ಇದರಲ್ಲಿ ಡ್ಯಾಶ್ಬೋರ್ಡ್ ಇದೆ, ಕಂಟೆಂಟ್, ಅನಾಲಿಟಿಕ್ಸ್, ಕಮೆಂಟ್ಸ್ ಈ ರೀತಿ ಎಲ್ಲ ಬರುತ್ತೆ. ಇಲ್ಲಿ ಅರ್ನ್ ಸೆಕ್ಷನ್ ಕೂಡ ಇರುತ್ತೆ. ಅರ್ನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಇಲ್ಲಿ ನೋಡಿ ಅಪ್ಲೈ ನೌ ಅಂತ ಬಟನ್ ಬಂದಿರುತ್ತೆ. ಈ ಅಪ್ಲೈ ನೌ ಬಟನ್ ಬಂದಿಲ್ಲ ನಿಮಗೆ, ಯಾಕೆ ಬಂದಿಲ್ಲ ಅಂತ ಏನಾದರೂ ಡೌಟ್ ಇದ್ದರೆ, ಅಪ್ಲೈ ಎಲ್ಲವೂ ಕಂಪ್ಲೀಟ್ ಆಗಿದೆ ಬಟ್ ಅಪ್ಲೈ ನೌ ಬಟನ್ ನಿಮ್ಮ ಹತ್ರ ಬಂದಿಲ್ಲ ಅಂದರೆ ಇದ್ರ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಲ್ಲಿ ಐ ಬಟನ್ ಮೇಲೆ ಕೊಡ್ತೀನಿ, ಅಲ್ಲಿ ನೋಡಿ. ಮೇಲ್ಗಡೆ ಐ ಬಟನ್ ಮೇಲೆ ಕೊಟ್ಟಿರ್ತೀನಿ, ಅಲ್ಲಿ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಅದರ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಅಪ್ಲೈ ನೌ ಬಟನ್ ನಿಮ್ಮ ಹತ್ರ ಬಂದಿಲ್ಲ ಅಂದರೆ ಅದು ಹೇಗೆ ಎನೇಬಲ್ ಮಾಡ್ಕೋಬೇಕು ಅನ್ನೋದು ಕೂಡ ನಾನು ಅಲ್ಲಿ ವಿಡಿಯೋ ಹಾಕಿದ್ದೀನಿ. ಅದನ್ನು ನೀವು ನೋಡಿಕೊಂಡು ಎನೇಬಲ್ ಮಾಡ್ಕೋಬೋದು. ಇದು ಕ್ರೈಟೇರಿಯಾ ಕಂಪ್ಲೀಟ್ ಆಗಿ ಈಗ ಚಾನಲ್ ಮಾನಿಟೈಸೇಷನ್ಗೆ ರೆಡಿ ಆಗಿದೆ. ನಾವು ಇಲ್ಲಿ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ಈಗ ಅಪ್ಲೈ ಮಾಡೋದಿದೆ. ನಾನೇನು ಮಾಡ್ತೀನಿ, ಇದನ್ನು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರೆ. ಫಸ್ಟ್ ನೋಡಿ, ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಡೀಟೇಲ್ಸ್ ಇರಬೇಕು, ಕಂಪ್ಲೀಟ್ ಡೀಟೇಲ್ಸ್. ನಿಮ್ಮ ಹೆಸರು, ಪ್ಯಾನ್ ಕಾರ್ಡ್ನಲ್ಲಿ ಏನಿರುತ್ತಲ್ಲ ಅದು ಹೆಸರು ಇರಬೇಕು. ಪ್ಯಾನ್ ಕಾರ್ಡ್ನಲ್ಲಿ ನೇಮ್ ಏನು ಇರುತ್ತಲ್ಲ ಅದೇ ಸೇಮ್ ನೇಮನ್ನು ಇಲ್ಲಿ ನೀವು ಹಾಕಬೇಕು. ಆಮೇಲೆ ಅಡ್ರೆಸ್ ಇರಬೇಕು. ಅಡ್ರೆಸ್ ನೋಡಿ ಸ್ನೇಹಿತರೆ, ಕರೆಕ್ಟಾಗಿ ನಿಮಗೆ ಪತ್ರ ತಲುಪುವಂಥದ್ದು ಅಡ್ರೆಸ್ ಇರಬೇಕು. ಇನ್ನು ಅಡ್ರೆಸ್ ಹಾಕುವಾಗ 2ನೇ ಕಾಲಮ್ನಲ್ಲಿ ಸ್ನೇಹಿತರೆ ಅಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ತಪ್ಪದೇ ಹಾಕಿ ಸ್ನೇಹಿತರೆ. ಅಕಸ್ಮಾತಾಗಿ ಆ ಲೊಕೇಶನ್ ಪೋಸ್ಟ್ಮ್ಯಾನ್ಗೆ ಸಿಗಲಿಲ್ಲ, ಪತ್ರ ತಲುಪಿಸಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕಾಲ್ ಮಾಡಿ ಆದರೂ ನಿಮಗೆ ಆ ಪಿನ್ ಅವರು ತಲುಪಿಸ್ತಾರೆ. ಇಲ್ಲೇನಿದೆ ಅಂದರೆ ಅಪ್ಲೈ ಮಾಡಿದ ಮೇಲೆ $10 ಆಯಿತು ಅಂದರೆ ಒಂದು ಪಿನ್ ನಿಮ್ಮ ಪೋಸ್ಟ್ನಿಂದ ನಿಮ್ಮ ಅಡ್ರೆಸ್ಗೆ ಬರುತ್ತೆ.
ಸೊ ಅಡ್ರೆಸ್ಗೆ ಬರಬೇಕು, ಅದು ತಲುಪಬೇಕು ಅಂದರೆ ಈ ಅಡ್ರೆಸ್ ಕರೆಕ್ಟ್ ಆಗಿರಬೇಕು, ಒಂದು ಅದ್ರ ಜೊತೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರಬೇಕು. ಇದು ಇದ್ರೇ ನೀವು ಆ್ಯಡ್ಸನ್ಸ್ನಿಂದ ಪೇಮೆಂಟ್ ತೊಗೊಳ್ಳಿಕ್ಕೆ ಸಾಧ್ಯ ಸ್ನೇಹಿತರೆ. ಅಲ್ಲಿ ಅಡ್ರೆಸ್ ವೆರಿಫಿಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ, ಹಾಗಾಗಿ ಪಿನ್ ಬರೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಕರೆಕ್ಟಾಗಿ ಅಡ್ರೆಸ್ ಹಾಕೋದನ್ನು ಮರಿಬೇಡಿ. ಈಗ ಬನ್ನಿ ನಾವು ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ಈಗ ನಾವು ನೋಡೋಣ. ಸೊ ಇವರು ನೋಡಿ ಆಫ್ರಿನ್ ಕಿ ದುನಿಯಾ ಅಂತ ಈ ಚಾನಲ್ ಹೆಸರು ಸ್ನೇಹಿತರೆ. ಆ್ಯಕ್ಚುಲಿ ಚಾನಲ್ ಹ್ಯಾಕ್ ಆಗಿತ್ತು, ಇದನ್ನು ನಾನು ರೀಕವರ್ ಮಾಡಿಯೂ ಕೊಟ್ಟಿದ್ದೀನಿ ಇವರಿಗೆ. ಈಗ ಮಾನಿಟೈಸೇಷನ್ಗೂ ಇದು ಕ್ರೈಟೀರಿಯಾ ಕಂಪ್ಲೀಟ್ ಆಗಿ ಬಂದಿದೆ. ಸೊ ನಾನು ಇಲ್ಲಿಗ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ರೀತಿ ಅಲ್ಲಿ ಅರ್ನ್ ಆನ್ ಯೂಟ್ಯೂಬ್ ಅಂತ ಬಂತು. ಸೊ ಸ್ಟೆಪ್ 1 ನಾಟ್ ಸ್ಟಾರ್ಟೆಡ್ ಅಂತ ಇದೆ, ಇನ್ನೂ ನಾವು ಸ್ಟಾರ್ಟ್ ಮಾಡಿಲ್ಲ. ಸ್ಟಾರ್ಟ್ ಅಂತ ಇಲ್ಲಿ ಕೆಳಗಿದೆ, ಇಲ್ಲಿ ನೋಡ್ಬೋದು. ಆಮೇಲೆ ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಇದೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ಬೇಸ್ ಟರ್ಮ್ಸನ್ನು ನೀವು ಓದಿದ್ದೀರಿ ಅಂತ ಅರ್ಥ ಸ್ನೇಹಿತರೆ. ಯೂಟ್ಯೂಬ್ನ ಏನೇ ಪಾಲಿಸೀಸ್ ಇದೆ ಎಲ್ಲವೂ ಕೂಡ ನೀವು ನೋಡಿಕೊಂಡು ಎಲ್ಲ ಕರೆಕ್ಟ್ ಇದೆ ಅಂತ ನೀವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಎಕ್ಸೆಪ್ಟ್ ಮಾಡಿದ ಹಾಗಾಗುತ್ತೆ. ಸೊ ಇದ್ರ ಮೇಲೆ ನಾನೀಗ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫಸ್ಟ್ನಲ್ಲಿ ಸ್ಟೆಪ್ 1 ರಿವ್ಯೂ ಬೇಸ್ ಟರ್ಮ್ಸ್ ಅಂತ ಇದೆ. ಸೊ ಅಂಡರ್ಸ್ಟ್ಯಾಂಡ್ ದ ಟರ್ಮ್ಸ್, ಇದೆಲ್ಲ ನೀವು ಟರ್ಮ್ಸ್ ಎಲ್ಲ ನೋಡ್ಕೋಬೇಕು. ಇದೆಲ್ಲ ನೋಡಿಕೊಂಡು ಅದಾದ ಮೇಲೆ ಇಲ್ಲಿ ಕೆಳಗಡೆ ಒಂದು ಐ ಎಕ್ಸೆಪ್ಟ್ ದ ಬೇಸ್ ಟರ್ಮ್ಸ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಚೆಕ್ಔಟ್ ಆಗುತ್ತೆ. ಆಮೇಲೆ ಎಕ್ಸೆಪ್ಟ್ ಟರ್ಮ್ಸ್ ಅಂತ ಇಲ್ಲಿ ಬಂದ್ಬಿಡುತ್ತೆ. ಸೊ ಇದು ಫಸ್ಟ್ ನೀವು ಸ್ಟೆಪ್ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಅದೇ ಇಲ್ಲಿ ಕಂಪ್ಲೀಟಾಗಿ ಕೊಟ್ಟಿರ್ತಾರೆ. ಇದನ್ನು ನೀವು ನೋಡಿಕೊಂಡು ಕಂಪ್ಲೀಟಾಗಿ ಇದನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಎಕ್ಸೆಪ್ಟ್ ಟರ್ಮ್ಸ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಾನು ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಈಗ ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ, ಒಂದು ಸ್ವಲ್ಪ ರೆಂಡರ್ ಆಗಿ ಇಲ್ಲಿ ಬಂದ್ಬಿಡುತ್ತೆ. ಸೊ ಇಲ್ಲಿ ನೀವು ಟರ್ಮ್ಸನ್ನು ಎಕ್ಸೆಪ್ಟ್ ಮಾಡಿದ್ದೀರಿ ಅಂದರೆ ಈಗ ಈ ಫಸ್ಟ್ ಸ್ಟೆಪ್ ಏನಿದೆ ಡನ್ ಅಂತ ಗ್ರೀನಲ್ಲಿ ಇಲ್ಲಿ ಬಂದ್ಬಿಡುತ್ತೆ, ಇಲ್ಲಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಇದೆ ಸೆಕೆಂಡ್ ಸ್ಟೆಪ್ ಸ್ನೇಹಿತರೆ. ಸೆಕೆಂಡ್ ಸ್ಟೆಪ್ ನಾಟ್ ಸ್ಟಾರ್ಟೆಡ್ ಅಂತ ಇದೆ. ಇಲ್ಲಿ ಸೈನ್ ಅಪ್ ಫಾರ್ ಆ್ಯಡ್ಸನ್ಸ್. ನೀವು ಮೊದಲು ನಿಮ್ಮ ಚಾನಲ್ ಮೇಲೆ ಯಾವುದೇ ರೀತಿಯಿಂದ ಆ್ಯಡ್ಸನ್ಸ್ ಇಲ್ಲ ಅಂದರೆ ಇಲ್ಲಿ ಅಪ್ಲೈ ಮಾಡ್ಬೋದು. ಇತ್ತು ಅಂದರೆ ಅದನ್ನು ನೀವು ಕನೆಕ್ಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಮೊದಲು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಸ್ನೇಹಿತರೆ, ಸ್ಟೆಪ್ 2 ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಆ್ಯಡ್ಸನ್ಸ್ ಟು ಕಂಪ್ಲೀಟ್ ದಿಸ್ ಸ್ಟೆಪ್ ಅಂತ ಇದೆ. ಸೊ ಇದು ನಿಮಗೆ ಸೆಕೆಂಡ್ ಸ್ಟೆಪ್ನಲ್ಲಿ ರೀಡೈರೆಕ್ಟ್ ಮಾಡುತ್ತೆ ಆ್ಯಡ್ಸನ್ಸ್ಗೆ. ಸೊ ಇಲ್ಲಿ ಡೂ ಯು ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಆ್ಯಡ್ಸನ್ಸ್ ಅಕೌಂಟ್ ಅಂತ ಕೇಳ್ತಿದೆ. ಡೂ ಯು ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಆ್ಯಡ್ಸನ್ಸ್ ಅಕೌಂಟ್ ಅಂತ ಕೇಳ್ತಿದೆ. ನಿಮ್ಮ ಹತ್ರ ಇದ್ದರೆ ಇಲ್ಲಿ ಆಪ್ಷನ್ಸ್ ಬರುತ್ತೆ, ಇಲ್ಲಿ ನೋಡಿ ನಾನು ಕ್ಲಿಕ್ ಮಾಡ್ತೀನಿ. 3 ಆಪ್ಷನ್ಸ್ ಇಲ್ಲಿ ಕೊಡುತ್ತೆ. ಐ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್. ಈಗಾಗಲೇ ನನ್ನ ಹತ್ರ ಅಕೌಂಟ್ ಇದ್ದರೆ ನಾನು ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲ ನನ್ನ ಹತ್ರ ಇದೇ ಹೊಸದಾಗಿ ನಾನು ಅಪ್ಲೈ ಮಾಡ್ತೀನಿ ಅಂದರೆ ನೋ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಕ್ಲಿಕ್ ಮಾಡಬೇಕು. ಇಲ್ಲ ನನಗೇನು ಗೊತ್ತೇ ಇಲ್ಲ ಆಯಿತು ಅಥವಾ ಇಲ್ಲ ನನ್ನ ಕನ್ಫ್ಯೂಷನ್ ಇದೆ ನನಗೆ ಅಂತ ಇದ್ದರೆ ಐ ಡೋಂಟ್ ನೋ ಮೇಲೆ ಕ್ಲಿಕ್ ಮಾಡಿ ನೀವು ಕಂಟಿನ್ಯೂ ಮಾಡಬೇಕು. ಸೊ ನೋ, ಇದು ಇವರ ಕೇಸ್ನಲ್ಲಿ ಇವ್ರ ಹತ್ರ ಆ್ಯಡ್ಸನ್ಸ್ ಇಲ್ಲ. ಸೊ ಹಾಗಾಗಿ ನಾನು ನೋ ಐ ಡೋಂಟ್ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕಂಟಿನ್ಯೂ ಅಂತ ಬರುತ್ತೆ. ಸೊ ಇಲ್ಲಿ ಒಂದು ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಇದು ಕೂಡ ನೋಡ್ಬೋದು. ಇಲ್ಲಿ ಕಂಟಿನ್ಯೂ ಮೇಲೆ ನಾನು ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕ್ಲಿಕ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಚೂಸ್ ಆ್ಯನ್ ಅಕೌಂಟ್ ಅಂತ ಬರುತ್ತೆ. ಸೊ ಅವರ ಮೇಲ್ ಐ ಡಿ ಕೂಡ ಇಲ್ಲಿದೆ. ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಗೂಗಲ್ ಆ್ಯಡ್ಸನ್ಸ್ ಓಪನ್ ಆಗುತ್ತೆ. ಗೂಗಲ್ ಆ್ಯಡ್ಸನ್ಸ್ ಇಲ್ಲಿ ನೋಡಿ ಪಬ್ಲಿಷರ್ ಕಂಟಿನ್ಯೂ ವಿತ್ ದಿಸ್ ಅಕೌಂಟ್ ಅಂತ ಇದೆ. ಸೊ ಇಲ್ಲಿ ಈ ಅಕೌಂಟ್ ಇಲ್ಲಿ ಬಂತು. ಇದ್ರ ಜೊತೆ ನಾವು ಯು ಆರ್ ಆಲ್ರೆಡಿ ಲಿಂಕ್ಡ್ ಟು ನ ಎಕ್ಸಿಸ್ಟಿಂಗ್ ಗೂಗಲ್ ಪ್ರಾಡಕ್ಟ್, ಅಸೋಸಿಯೇಟ್ ದಿಸ್ ಅಕೌಂಟ್ ವಿತ್ ಯುವರ್ ಯೂಟ್ಯೂಬ್ ಚಾನಲ್ ಫಾರ್ ಈಸಿ ಸ್ಟೆಪ್ ಆರ್ ಯೂಸ್ ದ ಡಿಫ್ರೆಂಟ್ ಅಕೌಂಟ್ ಟು ಕನೆಕ್ಟ್ ಟು ಆ್ಯಡ್ಸನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ. ಸೊ ಆಲ್ರೆಡಿ ಇವ್ರ ಹತ್ರ ಇರಬಹುದು ಅಂತ ಅನ್ನಿಸ್ತಾ ಇದೆ. ಸೊ ನಾನು ಇಲ್ಲಿ ಒಮ್ಮೆ ಚೆಕ್ ಮಾಡ್ತೀನಿ. ಇಲ್ಲಿ ನಾನು ಒಮ್ಮೆ ಚೆಕ್ ಮಾಡ್ತೀನಿ. ಚೆಕ್ ಮಾಡಬೇಕು ಅಂದರೆ ಸ್ನೇಹಿತರೆ ಇಲ್ಲಿ ನಾವು ಜಿಮೇಲಲ್ಲಿ ಹೋಗಿ ಜಿಮೇಲಲ್ಲಿ ಒಂದು ಸ್ವಲ್ಪ ಈ ಆ್ಯಡ್ಸನ್ಸ್ ನೋಡಿ ಪಬ್ಲಿಷರ್ ಐ ಡಿ ಅಂತ ಇದೆ. ಈ ಪಬ್ಲಿಷರ್ ಐ ಡಿ ಮೇಲೆ ಕ್ಲಿಕ್ ಮಾಡ್ತೀನಿ. ಅದನ್ನು ಕಾಪಿ ಮಾಡಿಕೊಡ್ತೀನಿ. ಇಲ್ಲಿ ಜಿಮೇಲ್ ತಪ್ಪಾಗಿದೆ, gmail.com ಅಂತ ಹಾಕ್ತೀನಿ. ಸೊ ಇದು ನಾವು ಕರೆಕ್ಟಾಗಿ ಚೆಕ್ ಮಾಡಬೇಕಾಗಿರೋದು. ಸೊ ಇವರು ನನ್ನ ಹತ್ರ ಇಲ್ಲ ಅಂತ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು, ಬಟ್ ಇಲ್ಲಿ ಬರ್ತಾ ಇದೆ. ಸೊ ಇಲ್ಲಿ ನಾನು ಓಪನ್ ಮಾಡಿದೆ.
ಇಲ್ಲಿ ಈ ಪಬ್ಲಿಷರ್ ಐ ಡಿ ಹಾಕಿ ನಾನು ಒಂದು ಸ್ವಲ್ಪ ಇಲ್ಲಿ ಚೆಕ್ ಮಾಡ್ತೀನಿ ಸ್ನೇಹಿತರೆ. ಸೊ ಆಯಿತು ಅಥವಾ ಇಲ್ಲ ಏನು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಸೊ ಸರ್ಚ್ ಮಾಡಿದರೆ ಇಲ್ಲಿ ಇವರು ಮೊದಲೇ ಅಪ್ಲೈ ಮಾಡಿ ಆಗಿದೆ. ವೆರಿಫೈ ಯುವರ್ ಡೀಟೇಲ್ಸ್ ಆ್ಯಂಡ್ ಸ್ಟಾರ್ಟ್ ಅರ್ನಿಂಗ್ ಅಂತ ಇದೆ. ಸೊ ಈಗಾಗಲೇ ಇವರು ಅಪ್ಲೈ ಮಾಡಿದ್ದಾರೆ. ಸೊ ಈ ಆ್ಯಡ್ಸನ್ಸ್ ಇವ್ರ ಹತ್ರ ಆಲ್ರೆಡಿ ಇದೆ. ಸೊ ಹಾಗಾಗಿ ಇದನ್ನು ನಾವು ಆಲ್ರೆಡಿ ಇರೋದ್ರಿಂದ ನಾನು ಎಸ್ ಐ ಹ್ಯಾವ್ ಆ್ಯನ್ ಎಕ್ಸಿಸ್ಟಿಂಗ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿ ನೋಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಏನು ಬರುತ್ತೆ ಅಂತ. ಇಲ್ಲಿ ಇವು ಚಾನಲ್ ಸುಮನ್ ಸಮೀರ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ಸೇಮ್ ಇಲ್ಲಿ ನೋಡಿ ಸೇಮ್ ಇದು ಪಬ್ಲಿಷರ್ ಐ ಡಿಯಲ್ಲಿ ತೋರಿಸ್ತಾ ಇದೆ. ಆಲ್ರೆಡಿ ಇವರು ಅಪ್ಲೈ ಮಾಡಿದ್ದಾರೆ, ಬಟ್ ನನಗೆ ಹೇಳಿರೋದು ಇವರು ತಪ್ಪು ಮಾಹಿತಿ ನನಗೆ ಕೊಟ್ಟಿದ್ದರು. ಯಾಕಂದರೆ ಇವರು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀನಿ ಅಂತ ಹೇಳಿದರು, ಬಟ್ ಇಲ್ಲಿ ಆಲ್ರೆಡಿ ಇವರು ಆ್ಯಡ್ಸನ್ಸ್ ಅಕೌಂಟ್ ಇದೆ. ಸೊ ಆಲ್ರೆಡಿ ಅಕೌಂಟ್ ಇದ್ದರೆ ಸ್ನೇಹಿತರೆ ಫಸ್ಟ್ ನೀವು ಚೆಕ್ ಮಾಡಬೇಕು, ಇಲ್ಲ ಅಂದರೆ ಇಶ್ಯೂ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಇವ್ರ ಅಕೌಂಟ್ ಇದೆ, ಬಟ್ ಇವ್ರಿಗೆ ಗೊತ್ತಿರಲಿಲ್ಲ ಅನಿಸುತ್ತೆ. ಸೊ ಪಬ್ಲಿಷರ್ ಐ ಡಿ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಸೊ ಇದಕ್ಕೆ ನಾನು ಈಗ ಕಂಟಿನ್ಯೂ ಮಾಡ್ತೀನಿ, ನೋಡೋಣ ಏನು ಬರುತ್ತೆ ಅಂತ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಯೂಟ್ಯೂಬ್ ಚಾನಲ್ ಲಿಂಕ್ ತೋರಿಸ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಸೆಟಪ್ ಅಕೌಂಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಕಸ್ಟಮರ್ ಇನ್ಫಾರ್ಮೇಷನ್ ಅಂತ ಬಂತು. ಸೊ ಇನ್ಫಾರ್ಮೇಷನಲ್ಲಿ ಅವ್ರ ಡೀಟೇಲ್ಸ್ ಎಲ್ಲ ಇರುತ್ತೆ, ಆಲ್ರೆಡಿ ಇರ್ಬೋದು ಅಂತ ಅನಿಸುತ್ತೆ. ಸೊ ಇಲ್ಲಿ ಅಡ್ರೆಸ್ ಹಾಕಿಲ್ಲ. ಈಗ ನಾನು ಇದನ್ನು ಸ್ವಲ್ಪ ಚೇಂಜ್ ಮಾಡಿ ಈ ಹೆಸರು ಹಾಕ್ತೀನಿ. ಇಲ್ಲಿ ಅಡ್ರೆಸ್ ಕಂಪ್ಲೀಟ್ ಅಡ್ರೆಸ್ ಕೂಡ ಹಾಕ್ತಿದ್ದೀನಿ. ಸ್ವಲ್ಪ ನೋಡಿ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು. ಅಪ್ಲೈ ಮಾಡುವಾಗ ಈ ರೀತಿಯೆಲ್ಲ ಇಟ್ಕೊಂಡು ನೀವು ರಾಂಗ್ ಇನ್ಫಾರ್ಮೇಷನ್ ಕೊಟ್ಟರೆ ನಿಮಗೆ ತೊಂದರೆ ಆಗುತ್ತೆ. ಸೊ ಇನ್ಫಾರ್ಮೇಷನ್ ಕರೆಕ್ಟ್ ಇರಲಿ, ಯಾವಾಗಲೂ ನೆನಪಿಡಿ. ಇದು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಈ ಸ್ಟೆಪ್ ಅಂತೂ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಲೈಫಲ್ಲಿ ಒಂದು ಹೆಸರಿಗೆ ಒಂದೇ ಅಕೌಂಟ್ ಮಾಡೋದು ಅವಕಾಶ ಇರುತ್ತೆ. ಸೊ ಇವರು ಆಲ್ರೆಡಿ ಈ ರೀತಿ ಮಾಡಿದ್ದಾರೆ, ಬಟ್ ನಾನು ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ, ಏನಾಗುತ್ತೆ ಅಂತ ನೋಡೋಣ. ಆಯಿತು ಅಂದರೆ ಓಕೆ, ಇಲ್ಲಾಂದರೆ ಬೇರೆ ಹೆಸರಿಂದ ಮಾಡಬೇಕಾಗತ್ತೆ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಏನಾಗುತ್ತೆ ಅಂತ ನೋಡೋಣ. ಸೊ ಓಕೆ, ಕಂಪ್ಲೀಟಾಗಿ ಡೀಟೇಲ್ಸ್ ಎಲ್ಲ ಹಾಕಿದ್ದೀನಿ. ಅಕೌಂಟ್ ಟೈಪ್ ಇದೆ, ಇಂಡಿವಿಜುವಲ್ ಇದೆ, ಆಮೇಲೆ ನೇಮ್ ಆ್ಯಂಡ್ ಅಡ್ರೆಸ್ ಇದೆ. ನೇಮ್ ನಾನು ಅವ್ರ ಹೆಸರು ಹಾಕಿದ್ದೀನಿ ಕಂಪ್ಲೀಟಾಗಿ, ಮತ್ತು ಅವ್ರ ಡೀಟೇಲ್ಸ್ ಎಲ್ಲ ಹಾಕಿ ಈಗ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಈ ರೀತಿ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ. ಸೊ ವಿ ಆರ್ ರಿವ್ಯೂವಿಂಗ್ ಯುವರ್ ಇನ್ಫಾರ್ಮೇಷನ್ ಅಂತಿದೆ. ಸೊ ಈಗ ಇದು ತನ್ನಷ್ಟಕ್ಕೆ ತಾನೇ ರೀಡೈರೆಕ್ಟಾಗಿ ಮತ್ತೆ ಯೂಟ್ಯೂಬ್ಗೆ ಬಂದ್ಬಿಡುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಅಪ್ಲೈ ಮಾಡಿದ ಮೇಲೆ ಇಲ್ಲಿ ನಮಗೆ ಮತ್ತೆ ಅದೇ ಪೇಜ್ಗೆ ಬಂದೀವಿ ರಿಟರ್ನ್. ಸೊ ಇಲ್ಲಿ ಸೈನ್ ಅಪ್ ಫಾರ್ ಗೂಗಲ್ ಆ್ಯಡ್ಸನ್ಸ್ ಇದೆ. ಸ್ವಲ್ಪ ಹೊತ್ತು ನಮಗೆ ಬೇಕು ಇಲ್ಲಿ ಅಪ್ಡೇಟ್ ಆಗಲಿಕ್ಕೆ. ಸೊ ಇನ್ ಪ್ರೋಗ್ರೆಸ್ ಅಂತ ಬಂತು. ಸೊ ನೋಡೋಣ ಅಪ್ಲೈ ಮಾಡಿದ್ದೀವಿ ಏನು ಬರುತ್ತೆ ಅಂತ. ಯಾಕಂದರೆ ಇವರು ಮೊದಲೇ ಅಪ್ಲೈ ಮಾಡಿರೋದು ನನಗೆ ಹೇಳಿರಲಿಲ್ಲ. ಸೊ ಇವಾಗ ನೆಕ್ಸ್ಟ್ ಏನಾಗುತ್ತೆ ಅಂತ ಕಾದು ನೋಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ತೊಗೊಳುತ್ತೆ. ಸೈನ್ ಅಪ್ ಫಾರ್ ಗೂಗಲ್ ಆ್ಯಡ್ಸನ್ಸ್ ಇತ್ತು. ಸೊ ಅದು ಚೇಂಜ್ ಮಾಡಿ ನಾನು ಅಪ್ಲೈ ಮಾಡಿದ್ದೀನಿ. ಏನಾಗುತ್ತೆ ಅಂತ ಇಲ್ಲಿ ನೋಡಬೇಕಾಗುತ್ತೆ. ಸೊ ಒಮ್ಮೆ ಜಿಮೇಲ್ ನಾನು ಚೆಕ್ ಮಾಡ್ತೀನಿ ಏನಾಯಿತು ಅಂತ. ಸ್ವಲ್ಪ ನಾನು ಹೆಸರಲ್ಲಿ ಚೇಂಜಸ್ ಮಾಡಿ ಇಲ್ಲಿ ಅಪ್ಲೈ ಮಾಡಿದ್ದೆ. ಪೇಮೆಂಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಚೇಂಜ್ಡ್ ಅಂತ ಬಂತು. ಆ್ಯಂಡ್ ಇಲ್ಲಿ ಚೇಂಜ್ हेलो आफरीन की दुनिया व्लॉग्स द एडसेंस अकाउंट लिंक्ड टू योर यूट्यूब चैनल आफरीन की दुनिया व्लॉग्स वाज सक्सेसफुली चेंज्ड ऑल फ्यूचर पेमेंट्स विल बी प्रोसेस्ड थ्रू दिस न्यू एडसेंस अकाउंट ಅಂತ ಇದೆ. ಸೊ ಇದಕ್ಕೆ ನಾನು ಕನೆಕ್ಟ್ ಮಾಡಿದ್ದೀನಿ.
ನೋಡೋಣ ಈಗ ಏನು ಇದಕ್ಕೆ ರಿಪ್ಲೈ ಬರುತ್ತೆ ಅಂತ. ಒಂದು ಸ್ವಲ್ಪ ನಾವು ವೇಟ್ ಮಾಡಬೇಕಾಗತ್ತೆ. ಒಂದು 24 ಅವರ್ಸ್ ಆದರೂ ಬೇಕು, ಅಟ್ಲೀಸ್ಟ್ 12 ಅವರ್ಸ್ ಆದರೂ ಇದಕ್ಕೆ ಬೇಕಾಗತ್ತೆ ಒಂದು ಸ್ವಲ್ಪ ರಿವ್ಯೂ ಮಾಡಲಿಕ್ಕೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡೋಣ ಸ್ನೇಹಿತರೆ. ನಿನ್ನೆ ಈವ್ನಿಂಗ್ ಒಂದು ಆಫ್ರಿನ್ ಕಿ ದುನಿಯಾ ವ್ಲಾಗ್ ಚಾನಲ್ನ ಆ್ಯಡ್ಸನ್ಸ್ಗೆ ಅಪ್ಲೈ ಮಾಡಿದ್ದೀವಿ. ಸೊ ಇವತ್ತು ಬೆಳಿಗ್ಗೆ ನಾನು ಚೆಕ್ ಮಾಡಿದರೆ ಅದು ಕಂಪ್ಲೀಟಾಗಿ ಬಂದಿದೆ. ಸೊ ಏನು ಮೆಸೇಜ್ ಬಂತು, ಏನೆಲ್ಲ ಆಗಿದೆ ಅಂತ ಇಲ್ಲಿ ನಾವು ನೋಡೋಣ ಬನ್ನಿ ಸ್ನೇಹಿತರೆ. ಸೊ ನಾನು ಅವ್ರ ಚಾನಲ್ ಈಗಾಗಲೇ ಲಾಗಿನ್ ಮಾಡಿಟ್ಕೊಂಡಿದ್ದೀನಿ. ಈಗ ಅವರ ಚಾನಲ್ ಮೇಲೆ ಹೋಗಿ ನಾನು ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ತೀನಿ. ಸೊ ಏನು ಮೆಸೇಜ್ ಬಂತು ಅದು ನೋಡೋಣ. ಸೊ ಇಲ್ಲಿ ನಾನು ಅವರ ಚಾನಲ್ಗೆ ಲಾಗಿನ್ ಮಾಡಿದ್ದೀನಿ, ಆಮೇಲೆ ಯೂಟ್ಯೂಬ್ ಸ್ಟುಡಿಯೋನ ಓಪನ್ ಮಾಡ್ತಾ ಇದ್ದೀನಿ. ನೋಡೋಣ ಏನು ಬರುತ್ತೆ ಅಂತ. ಸೊ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅಂತ ಬಂದಿದೆ ಇಲ್ಲಿ ನೋಡಿ. ವೆಲ್ಕಮ್ ಟು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಬಂದಿದೆ. ಕಂಗ್ರ್ಯಾಚುಲೇಷನ್ಸ್, ಯು ಹ್ಯಾವ್ ಬೀನ್ ಅಕ್ಸೆಪ್ಟೆಡ್ ಇನ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಯು ಕ್ಯಾನ್ ನಾವ್ ಮಾನಿಟೈಸ್ ಯುವರ್ ಚಾನಲ್ ಆ್ಯಂಡ್ ಕಾಂಟ್ಯಾಕ್ಟ್ ಸಪೋರ್ಟ್ ಅಂತ ಕೇಳ್ತಿದೆ. ಸೊ ನೋಡೋಣ ಏನಿದೆ ಅಂತ. ಇಲ್ಲಿ ನಾನು ಅರ್ನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಅರ್ನ್ ಸೆಕ್ಷನ್ ಮೇಲೆ. ಸೊ ಅರ್ನ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಬಂದಿದೆ. ಆ್ಯಕ್ಚುಲಿ ಮಾನಿಟೈಸ್ ಆಗಿದೆ ಕಂಪ್ಲೀಟಾಗಿ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಹಾಫ್ ಮಾನಿಟೈಸೇಷನ್ ಆಗಿದೆ, ಇನ್ನು ಫುಲ್ ಮಾನಿಟೈಸೇಷನ್ ಆಗಿಲ್ಲ. ಇಲ್ಲಿ ಕಂಪ್ಲೀಟ್ ಇನ್ನು 4000 ವಾಚ್ ಅವರ್ ಆಗಿಲ್ಲ, ಹಾಫ್ ಮಾನಿಟೈಸೇಷನ್ ಆಗಿದೆ. 3066 ವಾಚ್ ಅವರ್ ಇಲ್ಲಿ ತೋರಿಸ್ತಿದೆ. ಬಟ್ ಇಲ್ಲಿ ನಾವು ಅನಾಲಿಟಿಕ್ಸ್ನಲ್ಲಿ ನೋಡಿದರೆ, ಅನಾಲಿಟಿಕ್ಸ್ ಓಪನ್ ಮಾಡಿ ಇಲ್ಲಿ 28 ಡೇಸ್ ಇದೆ. ಇಲ್ಲಿ ಲಾಸ್ಟ್ 365 ಡೇಸನ್ನು ನಾನು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಆಲ್ಮೋಸ್ಟ್ 3700 ವಾಚ್ ಅವರ್ ಆಗಿದೆ. ಸೊ ಇನ್ನೂ 2-3 ದಿನದಲ್ಲಿ ಇದು ಕಂಪ್ಲೀಟ್ ಆಗ್ಬೋದು ಅಂತ ಇದೆ. ಯಾಕಂದರೆ ಲೈವ್ ಅದು ಇದು ಎಲ್ಲ ಮಾಡ್ತಿದ್ದಾರೆ, ಮತ್ತು ಒಳ್ಳೆ ಕಂಟೆಂಟ್ ಇವ್ರ ಚಾನಲ್ ಮೇಲೆ ಇವ್ರು ಹಾಕ್ತಿದ್ದಾರೆ ವ್ಲಾಗ್ಸ್ ಎಲ್ಲ. ಸೊ ನೋಡೋಣ ಎಷ್ಟು ಟೈಮ್ ತೊಗೊಳುತ್ತೆ ಅನ್ನೋದು. ಬಟ್ ಈಗ ಈ ಬಂದಿರೋ ಫೀಚರ್ಸನ್ನು ಎನೇಬಲ್ ನಾವು ಇಲ್ಲಿ ಮಾಡೋಣ. ಸೊ ಇಲ್ಲಿ ಓವರ್ ರಿವ್ಯೂ ಮೇಲೆ ಗೆಟ್ ಸ್ಟಾರ್ಟೆಡ್, ಮೆಂಬರ್ಶಿಪ್ ಗೆಟ್ ಸ್ಟಾರ್ಟೆಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಎನೇಬಲ್ ಮಾಡಲಿಕ್ಕೆ ಕೇಳುತ್ತೆ. ಬಿಲ್ಡ್ ಕನೆಕ್ಷನ್ಸ್ ಯುವರ್ ಚಾನಲ್ ಆ್ಯಂಡ್ ಯುವರ್ ಬಿಸ್ನೆಸ್ ಅಂತ ಇದೆ. ಸೊ ನಾನಿಲ್ಲಿ ನಾಟ್ ಸ್ಟಾರ್ಟೆಡ್ ಅಂತ ಇದೆ. ಸೆಟಪ್ ಯುವರ್ ಮೆಂಬರ್ಶಿಪ್ ಆಫರ್ಸ್ ಅಂತ ಇದೆ, ಇಲ್ಲಿ ನೋಡ್ಬೋದು ನೀವು. ಸೊ ಇದಕ್ಕೆ ನಾನು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಇದು ಹಾಫ್ ಮಾನಿಟೈಸೇಷನ್ ಇದೆ ಸ್ನೇಹಿತರೆ. ಹಾಫ್ ಮಾನಿಟೈಸೇಷನಲ್ಲಿ ಇಷ್ಟೇ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಆನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ಒನ್ ಲೆವೆಲ್ಗೆ ಕ್ಲಿಕ್ ಮಾಡಿ ಇಲ್ಲಿ ಆ್ಯಕ್ಚುಲಿ ರೀನೇಮ್ ಮಾಡಬೇಕು ಇದು ಒಂದು ಸ್ವಲ್ಪ. ಸೊ ಒಂದು ಲೆವೆಲ್ ನಾನು 159 ಮೆಂಬರ್ಶಿಪ್ ಆನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಅನ್ನೇಮ್ಡ್ ಲೆವೆಲ್ 1 ಅಂತ ಇದೆ. ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇದಕ್ಕೆ ಲೆವೆಲ್ ಹೆಸರು ಹಾಕ್ತೀನಿ. ಇಲ್ಲಿ ಆಫ್ರಿನ್ ಕಿ ದುನಿಯಾ ವಿ ಅಂತ ಇದೆ. ಸೊ AKDV ಅಂತ ಹಾಕಿ ನಾನು ಬೇಸಿಕ್ ಅಂತ ಹಾಕ್ತೀನಿ. ಸೊ AKDV ಬೇಸಿಕ್ ಅಂತ ಹಾಕಿ ಇಲ್ಲಿ ಪ್ಲಾನ್ ರುಪೀಸ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಆಗಿದೆ ಆಲ್ರೆಡಿ. ಆ್ಯಂಡ್ 159 ಪ್ಲಾನ್ ಇಲ್ಲಿ ತೊಗೊಂಡಿದ್ದೀವಿ. ಪಾಪ್ಯುಲರ್ ಅಂತ ಇದೆ. ಇದು ಲಾಯಲ್ಟಿ ಬ್ಯಾಡ್ಜಸ್, ಇಮೋಜೀಸ್, ಫೋಟೋಸ್ ಆ್ಯಂಡ್ ಇದೆಲ್ಲ ಬರುತ್ತೆ. ಸೊ ಬೇಕು ಅಂದರೆ ನೀವು ಇದನ್ನು ಸೆಟಪ್ ಮಾಡ್ಕೋಬೋದು, ಇಲ್ಲಾಂದರೆ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ನಾವು ಡನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಬೇಕು ಅಂದರೆ ಏನಾದರೂ ಚೇಂಜಸ್ ನೀವು ಮಾಡ್ಕೋಬೋದು, ಏನು ಸಮಸ್ಯೆ ಇಲ್ಲ, ಮಾಡ್ಬೋದು. ಬಟ್ ನಾನೇನು ಮಾಡಿಲ್ಲ ಇನ್ನು. ಈಗ ಮತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಇದೆ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಬೇಸಿಕ್ ಪ್ಲಾನ್ದು ಡೀಟೇಲ್ಸ್ ಇದೆ. ಆಮೇಲೆ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಒನ್ಸ್ ಮೇ ಆಫರ್ಸ್ ಇಸ್ ರಿವ್ಯೂಡ್ ಆ್ಯಂಡ್ ಅಪ್ರೂವ್ಡ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಅವರು ರಿವ್ಯೂ ಮಾಡಿ ಅಪ್ರೂವ್ ಮಾಡ್ತಾರೆ. ಇದಕ್ಕೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇಲ್ಲಿ ಸಬ್ಮಿಟ್ ಫಾರ್ ರಿವ್ಯೂ ಅಂತ ಇದೆ. ಸಬ್ಮಿಟ್ ಫಾರ್ ರಿವ್ಯೂ ಮೇಲೆ ಇಲ್ಲಿ ನೋಡಿ ಸಬ್ಮಿಟ್ ಫಾರ್ ರಿವ್ಯೂ ಅಂತ ಬಂದಿದೆ. ಇಲ್ಲಿ ಸಬ್ಮಿಟ್ ಫಾರ್ ರಿವ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ನಂತರ ಇಲ್ಲಿ ನೋಡಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಇದೆ. ಈ ಎಲ್ಲದನ್ನು ನೋಡಿಕೊಂಡು ನೀವು ಓದ್ಕೊಂಡು ಬಿಫೋರ್ ಸೆಂಡಿಂಗ್ ಯುವರ್ ಪೋಸ್ಟ್ ಫಾರ್ ರಿವ್ಯೂ ಪ್ಲೀಸ್ ರೀಡ್ ಆ್ಯಂಡ್ ಅಗ್ರಿ ಟು ದೀಸ್ ಟರ್ಮ್ಸ್. ದ ರಿವ್ಯೂ ಪ್ರೊಸೆಸ್ ಈಸ್ ಯೂಶುವಲಿ ಡನ್ ವಿದಿನ್ 24 hours ಆ್ಯಂಡ್ ವಿ ವಿಲ್ ಇಮೇಲ್ ಯು ವೆನ್ ಇಟ್ ಈಸ್ ಕಂಪ್ಲೀಟ್ ಅಂತ ಇದೆ. ಸೊ ಇಮಿಡಿಯೇಟ್ ಆಗಿ ಬರುತ್ತೆ, ಬಟ್ 24 hours ಟೈಮ್ ಇದೆ. ಇಮಿಡಿಯೇಟ್ ಆಗಿ ಅಂದರೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಅದು ಬಂದ್ಬಿಡುತ್ತೆ. ಸೊ ಇದಕ್ಕೆ ಈ ಟರ್ಮ್ಸ್ ಕಂಡೀಷನನ್ನೆಲ್ಲ ಓದ್ಕೊಂಡು ಇಲ್ಲೆಲ್ಲ ನಾವು ನೋಡಿಕೊಂಡು ಚೆಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ 2 ಚೆಕ್ ಮಾರ್ಕ್ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸಬ್ಮಿಟ್ ಫಾರ್ ರಿವ್ಯೂ ಅಂತ ಇದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ನಾನಿಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ದೀನಿ. ಸೊ
ಸೊ ಒಂದು ಇನ್ ರಿವ್ಯೂ ಅಂತ ಬಂತು ಇಲ್ಲಿ ನೋಡಿ. ಇನ್ನು ನೆಕ್ಸ್ಟ್ ಕಸ್ಟಮೈಸ್ಡ್ ಡಿಫಾಲ್ಟ್ ಪರ್ಕ್ಸ್ ಅಂತ ಇದೆ. ಇಲ್ಲಿಯೂ ಕೂಡ ನಾವು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇದನ್ನು ಸ್ಟಾರ್ಟ್ ನಾವು ಮಾಡೋಣ. ಸೊ ಇದು ನಾನು ಮಾಡ್ತಾ ಇದ್ದೀನಿ. ಹೇಗಿದೆ ಅದೇ ಇಟ್ಕೊಂಡು ನಾನು ಇಲ್ಲಿ ನೋಡಿ ಅಪ್ಲೋಡ್ ಮೈ ಓನ್ ಅಂತ ಇದೆ. ಸೊ ನಮ್ದು ಏನಾದರೂ ಇತ್ತು ಅಂದರೆ ನಾವು ಅಪ್ಲೋಡ್ ಮಾಡಬೇಕು, ಇಲ್ಲಾಂದರೆ ಯೂಸ್ ಜೆನೆರಿಕ್ ಯೂಟ್ಯೂಬ್ ಬ್ಯಾಡ್ಜಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಆ್ಯಸ್ ಇಟ್ ಈಸ್ ಯೂಟ್ಯೂಬ್ ಏನು ಕೊಟ್ಟಿದೆ ಆ ಬ್ಯಾಡ್ಜಸನ್ನು ನಾವು ಯೂಸ್ ಮಾಡಿಕೊಂಡು ಈ ಲೆವೆಲನ್ನು ಕಂಪ್ಲೀಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲೇನು ಮಾಡಬೇಕಾಗಿಲ್ಲ, ಹಾಗೆ ಬಿಟ್ಬಿಡ್ತೀನಿ ಇದನ್ನು. ಇದು ಏನು ಮಾಡೋದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ. ಸೊ ಇದಾದಮೇಲೆ ಇದು ಇಷ್ಟು ಬಂತು. ಇದು ಕೂಡ ನಾವು ಇಲ್ಲೇನು ಮಾಡೋದು ಬೇಕಾಗಿಲ್ಲ, ಆ್ಯಸ್ ಇಟ್ ಈಸ್ ಹೇಗಿದೆ ಅದೇ ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡೋಣ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಅದು ಕೂಡ ಈಗ ಡನ್ ಅಂತ ಬಂತು ನೋಡಿ. ಆಮೇಲೆ ಮೇಲೆ ಇದು ಸೆಟಪ್ ವರ್ಕ್ಸ್ ಅಂತ ಇದು ಕೂಡ ಅಪ್ರೂವ್ಡ್ ಆಗಿ ಬಂದುಬಿಟ್ಟಿದೆ. ಸೊ ಇಲ್ಲಿ ನೋಡ್ಬೋದು ಅಪ್ರೂವ್ಡ್ ಅಂತ ಬಂತು. ಆಮೇಲೆ ಇದು ಕೂಡ ಡನ್ ಆಯಿತು. ಈಗ ಇಲ್ಲಿ ಆನ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಆನ್ ಅಂತ ಇರುತ್ತೆ. 100% ಕಂಪ್ಲೀಟ್ ಆಗಿದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಆನ್ ಮೇಲೆ ನಾವು ಕ್ಲಿಕ್ ಮಾಡೋಣ. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡೋಣ. ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಟರ್ನ್ ಆನ್ ಚಾನಲ್ ಮೆಂಬರ್ಶಿಪ್ ಅಂತ ಇದೆ. ಯು ಆರ್ ರೆಡಿ ಟು ಸ್ಟಾರ್ಟ್ ವೆಲ್ಕಮಿಂಗ್ ನ್ಯೂ ಮೆಂಬರ್ಸ್ ಟು ಯುವರ್ ಚಾನಲ್ ಅಂತ ಇದೆ. ಸೊ ಇಲ್ಲಿ ನಾವು ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡೋಣ. ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ನಮ್ಮ ಮೆಂಬರ್ಶಿಪ್ ಏನಿದೆ ಅದು ಆನ್ ಆಗಿ ಒಂದು ಮೆಂಬರ್ಶಿಪ್ ಕಂಪ್ಲೀಟ್ ಪೇಜ್ ಇಲ್ಲಿ ನಮಗೆ ಕಾಣುತ್ತೆ. ಇಲ್ಲಿ ನೋಡ್ಬೋದು. ಸೊ ಯಾರಾದರೂ ಮೆಂಬರ್ಶಿಪ್ ತೊಗೊಂಡ್ರೆ ಯಾರು ತೊಗೊಂಡ್ರು, ಎಷ್ಟು ಪೇಮೆಂಟ್ನಿಂದ ತೊಗೊಂಡ್ರು ಅದೆಲ್ಲ ಬರುತ್ತೆ. ಅದ್ರ ಜೊತೆಗೆ ಇಲ್ಲಿ ಪೇಮೆಂಟ್ ಕೂಡ ಇಲ್ಲಿ ನಮಗೆ ಕಾಣುತ್ತೆ. ಈ ಪೇಮೆಂಟ್ ಕೂಡ ನಮಗೆ ನಮ್ಮ ಆ್ಯಡ್ಸೆನ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. 70% ನಮಗೆ ಸಿಗುತ್ತೆ, 30% ಕಟ್ ಆಗುತ್ತೆ. ಟ್ಯಾಕ್ಸ್ ಅದು ಇದು ಎಲ್ಲ ಕಟ್ಟಾಗಿ 70%. ಒಂದು 100 ರೂಪಾಯಿ ನೀವು ಪೇ ಮಾಡಿದರೆ ಸಿಗೋದು 70 ರೂಪಾಯಿ. ಸೊ ಇದು ಟ್ಯಾಕ್ಸ್ ಅದು ಎಲ್ಲ ಕಟ್ಟಾಗಿ ನಮ್ಗೆ ಸಿಗೋ ಅಮೌಂಟ್ ಇರುತ್ತೆ. ಇನ್ನು ಸೂಪರ್ಸ್ ಒಂದು ಆಪ್ಷನ್ ಇದೆ. ಇಲ್ಲಿ ಸೂಪರ್ಸ್ ಕೂಡ ನಾವು ಆನ್ ಮಾಡಬೇಕು. ಸೂಪರ್ಸ್ ಅಂತ ಈ ಫ್ಯೂಚರ್ ಬಂದಿರುತ್ತೆ. ಸೊ ಫ್ಯೂಚರ್ಸ್, ಈ ಫ್ಯೂಚರ್ನಲ್ಲಿ ಸೂಪರ್ನಲ್ಲಿ ಸೂಪರ್ ಚಾಟ್, ಸೂಪರ್ ಸ್ಟಿಕರ್ಸ್, ಸೂಪರ್ ಥ್ಯಾಂಕ್ಸ್ ಅಂತ ಇಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ 3ನ ನಾವು ಆನ್ ಮಾಡ್ಕೋಬೇಕು. ಸೊ ನಾನು ಇಲ್ಲಿ ಆನ್ ಬಟನ್ ಇದೆ, ಇಲ್ಲಿ ಗ್ರೇ ಕಲರ್ ಬಟನ್ ನೋಡ್ಬೋದು ನೀವು, ಇದು ಆ್ಯಂಡ್ ಇದು. ಸೊ ಇದು 3ನ ನಾವು ಆನ್ ಮಾಡೋಣ. ಸೊ ನಾನಿಲ್ಲಿ ಆನ್ ಮಾಡ್ತೀನಿ. ಆನ್ ಮಾಡಿ ಒಂದು ಸೆಕೆಂಡ್ ನಾವು ನಿಲ್ಲಬೇಕು. ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಸೊ ಇನ್ನೊಮ್ಮೆ ಆನ್ ಮಾಡ್ತೀನಿ. 2 ಸರಿ ಮಾಡಲೇಬೇಕು. ಆನ್ ಮಾಡಿದರೆ ಇಲ್ಲಿ ಸೇವ್ಡ್ ಅಂತ ಬಂದ್ಬಿಡುತ್ತೆ. ಇಲ್ಲಿ ನೋಡಿ ಸೂಪರ್ ಚಾಟ್ ಈಸ್ ನಾವು ಎನೇಬಲ್ಡ್ ಅಂತ ಬಂತು. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ನೋಟಿಫಿಕೇಷನ್ ಬರ್ತಾ ಇದೆ. ಸೊ ಈಗ ನಾವು ನೆಕ್ಸ್ಟ್ ಸೂಪರ್ ಸ್ಟಿಕರ್ಸ್ ಮೇಲೆ ಕ್ಲಿಕ್ ಮಾಡೋಣ. ಇದು ಆನ್ ಮಾಡೋಣ. ಸೊ ಇದು ಕೂಡ ಇಲ್ಲಿ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ ಸೂಪರ್ ಸ್ಟಿಕರ್ಸ್ ಆರ್ ನಾವು ಎನೇಬಲ್ಡ್ ಅಂತ ಬಂತು. ಇನ್ನು ನೆಕ್ಸ್ಟ್ ಸೂಪರ್ ಥ್ಯಾಂಕ್ಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದಕ್ಕೂ ಒಂದು ನೋಟಿಫಿಕೇಷನ್ ಬರುತ್ತೆ. ಒಂದು ಸ್ವಲ್ಪ ವೇಟ್ ಮಾಡೋಣ. ಇಲ್ಲಿ ನೋಡಿ ಇಲ್ಲಿ ಬಂತು ಸೂಪರ್ ಥ್ಯಾಂಕ್ಸ್ ಈಸ್ ನಾವು ಎನೇಬಲ್ಡ್. ಸೊ ಈಗ ಮಾನಿಟೈಸೇಷನ್ ಇದು ಕಂಪ್ಲೀಟ್ ಆಯಿತು. ಬಟ್ ಹಾಫ್ ಮಾನಿಟೈಸೇಷನ್ ಇದೆ. ಫುಲ್ ಮಾನಿಟೈಸೇಷನ್ಗೆ 4000 ವಾಚ್ ಅವರ್ ಬೇಕು. ಇವರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ, ಬಟ್ ಇನ್ನೂ ವಾಚ್ ಅವರ್ ಪೂರ್ತಿ ಆಗಿಲ್ಲ. ಸೊ ಅದು ಒಂದು ಸ್ವಲ್ಪ ನಾವು ಇಲ್ಲಿ ವೇಟ್ ಮಾಡಬೇಕಾಗತ್ತೆ. ಸೊ ಇದು ಕೂಡ ಆಗ್ಬೋದು ಅಂತ ಇದೆ. ತುಂಬ ವ್ಯೂಸ್ ಎಲ್ಲ ಇದೆ ಈಗ. ಹಾಗೆ ಕಂಟೆಂಟ್ ಹಾಕ್ತಿದ್ದಾರೆ, ಹಾಗೆ ಲೈವ್ ಕೂಡ ಮಾಡ್ತಿದ್ದಾರೆ. ಲೈವ್ ಮಾಡ್ತಾ ಇದ್ದರೆ ಈ ವಾಚ್ ಅವರ್ ಏನಿದೆ ಅದು ಕಂಪ್ಲೀಟ್ ಆಗಿ ಬಿಡುತ್ತೆ. ಸೊ ನೋಡೋಣ ಎಷ್ಟೊತ್ತು ತೊಗೊಳುತ್ತೆ ಅದು ನೋಡೋಣ. ಬಟ್ ಇದು ಈಗ ಎನೇಬಲ್ ಆಗಿದೆ. ಸೊ 24 ಅವರ್ಗಿಂತ ಮುಂಚೆನೇ ಇಲ್ಲಿ ಒಂದು ಮೇಲ್ ಕೂಡ ನಾನು ತೋರಿಸ್ತೀನಿ ನಿಮಗೆ. ಅಪ್ಲೈ ಮಾಡಿರೋದನ್ನು ನೀವು ನೋಡ್ಬೋದು. ಆ್ಯಕ್ಚುಲಿ ನೀವು ವಿಡಿಯೋ ಪೂರ್ತಿ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ನಾನು ಟೈಮ್ ತೊಗೊಂಡಿದ್ದೆ ಅಂತ. ಅಪ್ಲೈ ಮಾಡಿದ ಮೇಲೆ ಏನೇನು ಆಗಿತ್ತು ಕಂಪ್ಲೀಟಾಗಿ ನಾನಿಲ್ಲಿ ತೋರಿಸಿದ್ದೀನಿ. ಸೊ ಇಲ್ಲಿ ಮೇಲ್ ಬಂದಿತ್ತು, ಅವ್ರು ಮೇಲ್ ಓಪನ್ ಮಾಡಿದ್ದಾರೆ. 9:49ಗೆ ಇಲ್ಲಿ ನೋಡಿ 9:49 ಈ ಮೇಲ್ ಬಂದಿದೆ. ಇಲ್ಲಿ 9:49ಗೆ ಈ ಮೇಲ್ ಬಂದಿದೆ. ಸೊ ನಿನ್ನೆ ನಾವು 26 ಜಾನ್ಗೆ ನಾವು ಅಪ್ಲೈ ಮಾಡಿದ್ದೀವಿ. ಇಲ್ಲಿ ಟೈಮ್ ಕೂಡ ನಾನು ತೋರಿಸ್ತೀನಿ ನಿಮಗೆ ಎಷ್ಟಾಗಿತ್ತು ಟೈಮ್ ಅಂತ. ಟೈಮ್ ನೋಡಿ 17 ಅಂದರೆ 5 ಗಂಟೆಗೆ 5 ಗಂಟೆ 3 ನಿಮಿಷಕ್ಕೆ ನಾವು ಅಪ್ಲೈ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು. ಸೊ ಬೆಳಿಗ್ಗೆ 9 ಗಂಟೆಗೆ ಇದು ಬಂದಿದೆ. ಸೊ 17 ಅವರ್ ಇಲ್ಲಿ ನೋಡ್ಬೋದು ನೀವು. 17 ಅವರ್ಸ್ನಲ್ಲಿ ಮಾನಿಟೈಸೇಷನ್ ಕ್ಲಿಯರ್ ಆಗಿ ಬಂದುಬಿಟ್ಟಿದೆ. ಸ್ವಲ್ಪ ಇಶ್ಯೂ ಇದ್ದರೂ ಕೂಡ ಚಾನಲ್ ಈಗ ಮಾನಿಟೈಸ್ ಆಗಿ ಬಂದಿದೆ. ಹೆಲೋ ಆಫ್ರಿನ್ ಕಿ ದುನಿಯಾ ವ್ಲಾಗ್ಸ್, ದ ಆ್ಯಡ್ಸೆನ್ಸ್ ಅಕೌಂಟ್ ಲಿಂಕ್ಡ್ ಟು ಯುವರ್ ಯೂಟ್ಯೂಬ್ ಚಾನಲ್ ಆಫ್ರಿನ್ ಕಿ ದುನಿಯಾ ವ್ಲಾಗ್ಸ್ ವಾಸ್ ಸಕ್ಸಸ್ಫುಲಿ ಚೇಂಜ್ಡ್ ಅಂತ ಬಂದಿತ್ತು.
ಸೊ ಇವಾಗ ಇಲ್ಲಿ ನೋಡಿದರೆ ಇದೇ ಮೆಸೇಜ್ ಇಲ್ಲಿ ನೋಡಿ, ಕಾಂಗ್ರ್ಯಾಚುಲೇಷನ್ಸ್ ಆಫ್ರಿನ್ ಕಿ ದುನಿಯಾ ಅಂತ ಇದೆ, ಇಲ್ಲಿ ನೋಡ್ಬೋದು ಮೇಲ್ಗಡೆ. ಆಫ್ರಿನ್ ಕಿ ದುನಿಯಾ ವ್ಲಾಗ್ಸ್ ಕಾಂಗ್ರಾಟ್ಸ್ ಅಂತ ಇದೆ, ಯು ಹ್ಯಾವ್ ಬಿನ್ ಅಕ್ಸೆಪ್ಟೆಡ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಇದೆ. ಆಮೇಲೆ ಇಲ್ಲಿ ಯು ಡಿಡ್ ಇಟ್ ಅಂತ ಬಂದಿದೆ. ಆ್ಯಂಡ್ ಆಫ್ರಿನ್ ಕಿ ದುನಿಯಾ ವ್ಲಾಗ್ಸ್ ಯು ಹ್ಯಾವ್ ಬಿನ್ ಅಕ್ಸೆಪ್ಟೆಡ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ YPP ಅಂತ ಇದೆ. ಸೊ ಇದು ಕ್ಲಿಯರ್ ಆಗಿ ಬಂದಿದೆ. ಏನೋ ಒಂದು ಇಶ್ಯೂ ಆಗುತ್ತೆ ಅಂತ ಏನೋ ಇತ್ತು ಒಂದು ಮನಸ್ಸಲ್ಲಿ, ಬಟ್ ಆಗಿಲ್ಲ, ಏನೂ ಇಶ್ಯೂ ಆಗಿಲ್ಲ, ಮಾನಿಟೈಸ್ ಆಗಿ ಬಂದಿದೆ. ಸೊ ಹಾಗೆ ಆಫ್ರಿನ್ ಕಿ ದುನಿಯಾ ಅವರಿಗೆ ನಮ್ಮಿಂದ, ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯಿಂದ ಮತ್ತು ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಕಮ್ಯುನಿಟಿಯಿಂದ ಆಫ್ರಿನ್ ಕಿ ದುನಿಯಾ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಇದೇ ರೀತಿ ಒಳ್ಳೆ ರೀತಿಯಲ್ಲಿ ಕಂಟೆಂಟ್ ಹಾಕ್ತಾ ಹೋಗಿ ಫುಲ್ ಮಾನಿಟೈಸೇಷನ್ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅರ್ನಿಂಗ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇಂಥದ್ದೇ ನಾನು ಯೂಸ್ಫುಲ್ ಕಂಟೆಂಟ್ ನಿಮಗಾಗಿ ನಮ್ಮ ಚಾನಲ್ ಮೇಲೆ ಹಾಕ್ತಾ ಇರ್ತೀನಿ. ಸ್ವಲ್ಪ ವಿಡಿಯೋ ಲೆಂದಿ ಆಗ್ಬೋದು, ಕೆಲವೊಂದಿಷ್ಟು ಮಾಹಿತಿ ಕಂಪ್ಲೀಟಾಗಿ ಕೊಡಲೇಬೇಕು, ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಲೆಂದಿ ಆಗುತ್ತೆ, ಒಂದು ಸ್ವಲ್ಪ ಉದ್ದ ಆದರೂ ಪೇಷನ್ಸ್ ಇಟ್ಟು ವಿಡಿಯೋ ನೋಡಿ. ಇದರಿಂದ ನಿಮಗೆ ತುಂಬ ಕಲಿಯೋಕೆ ಫ್ಯೂಚರ್ನಲ್ಲಿ ನಿಮಗೂ ಕೆಲಸಕ್ಕೆ ಬರುವಂಥ ವೀಡಿಯೋಸ್ ಇರುತ್ತೆ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಅದ್ರ ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಆಮೇಲೆ ಆಲ್ ಸೆಲೆಕ್ಟ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಓಕೆ. ಆ್ಯಂಡ್ ನಿಮಗೇನಾದರೂ ಇದೇ ರೀತಿಯ ಸರ್ವಿಸ್ ಬೇಕು, ನಾನು ನಿಮ್ಮ ಈ ಆ್ಯಡ್ಸೆನ್ಸ್ ಬಗ್ಗೆ ಆಗಲಿ, ಯೂಟ್ಯೂಬ್ ಬಗ್ಗೆ ಆಗಲಿ, ಬ್ಯಾನರ್, ಲೋಗೋ ಇಂಥದ್ದೇನಾದರೂ ಮಾಡಬೇಕು ಅಂತ ಬೇಕು ಅಂದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ID-ಯಲ್ಲಿ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ನೋಡ್ಬೋದು. ನೀವು ಮೆನ್ಷನ್ ಮಾಡಿರೋದ್ರಲ್ಲಿ ನೀವು ನೋಡಿಕೊಂಡು, ಇಲ್ಲಾಂದರೆ ನನ್ನ ಚಾನಲ್ ಮೇಲೆ ಹೋಗಿ ನೀವು ಅಲ್ಲಿ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಇನ್ಸ್ಟಾಗ್ರಾಮ್ಗೆ ರೀಡೈರೆಕ್ಟ್ ಮಾಡುತ್ತೆ. ನೀವು ಮೊದಲು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಕಮೆಂಟ್ ಮಾಡಿ ಏನು ಅಂತ ನಿಮ್ಮ ಪ್ರಾಬ್ಲಮ್ ಹೇಳಿ. ಆವಾಗ ನಾವು ಏನಾದರೂ ಮೆಸೇಜ್ ಮಾಡಿದ ಮೇಲೆ ಏನಾದರೂ ಡಿಫಿಕಲ್ಟೀಸ್ ಬಂದರೆ, ಸೊ ಅದು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು ಅಂದರೆ ನಾನು ವಾಟ್ಸಪ್ ನಂಬರ್ ನಾನು ಪ್ರೊವೈಡ್ ಮಾಡ್ತೀನಿ. ಸೊ ಅಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡೋಣ. ಸೊ ಕೊಟ್ಟಿರೋ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ. ಇಂಥವುದೇ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.